ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದ ಹೆಸರೇನು? ಅಪವರ್ತಿಸುವಿಕೆ. ಫಸ್ಟ್ ನೀವು ಅಪವರ್ತಿಸುವಿಕೆಯ ಅರ್ಥವನ್ನು ತಿಳ್ಕೊಳ್ಬೇಕು. ಅಪವರ್ತಿಸುವಿಕೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತಾ ಹೇಳಿದ್ದು? ಅದಕ್ಕಿಂತ ಮೊದಲು ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಅಪವರ್ತಿಸಬಹುದು, ಅದೇ ರೀತಿ ಚರಾಕ್ಷರಗಳನ್ನು ಅಪವರ್ತಿಸಬಹುದು. ಯಾವ್ಯಾವ ಸಂಖ್ಯೆಗಳನ್ನು ಅಪವರ್ತಿಸಬಹುದು? ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಚರಾಕ್ಷರ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಯಾವುವು? ಹೇಳ. 1, 2, 3 ಇತ್ಯಾದಿ. ಇವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಚರಾಕ್ಷರಗಳು ಯಾವುವು? ಯಾರಂತೆ ಬೇಗನೆ ಬಹಳ ಸರಿ ಬಂದಿದೆ. ಚರಾಕ್ಷರಗಳು ಯಾವುವು? ತಿಳಿಸ್ ನೋಡ್ಬಾರ್ದು, ಸುಮ್ಮನೆ ಕುತ್ಕೊಳ್ಬೇಕು, ರಫ್ ತಗೊಂಡು ಬರ್ಕೊಳ್ಬೇಕು. ಇದು ಬರ್ಕೊಂಡ್ರ ಸ್ವಾಭಾವಿಕ ಸಂಖ್ಯೆಗಳಂತ ಏನ್ ಮಾಹಿತಿ ಬೋರ್ಡ್ ಮೇಲೆ ಅದನ್ನ ಬರ್ಕೊಳ್ಬೇಕು. ನಾನು ಆಮೇಲೆ ನೋಡ್ತೀನಿ. ಬರ್ಕೊಂಡ್ರೆ ಬೇಗ. ನೆಕ್ಸ್ಟ್ ಚರಾಕ್ಷರಗಳು ಯಾವುವು? ಚರಾಕ್ಷರ ಅಂತಲೂ ಕರಿತೀವಿ, ಬೀಜ ಪದ ಅಂತಲೂ ಕರಿತೀವಿ, ಅವ್ಯಕ್ತ ಪದ ಅಂತಲೂ ಕರಿತೀವಿ. ತಪ್ಪಾದ ಪದ ಹೇಳಿ. ಚರಾಕ್ಷರಗಳು ಹೆಸರೇ ಚರಾಕ್ಷರಗಳು. ಇಂಗ್ಲಿಷಿನ ಸಣ್ಣ ಅಕ್ಷರಗಳು ಎ ಇಂದ ಝಡ್ ವರೆಗೆ ಹೇಳ್ಕೊಟ್ಟಿಲ್ವಾ? ಚರಾಕ್ಷರಗಳು ಯಾವುವು? ಎ ಇಂದ ಝಡ್ ವರೆಗಿನ ಪದಗಳನ್ನು ಏನಂತ ಕರಿತೀವಿ? ಚರಾಕ್ಷರಗಳು. ಅಥವಾ ಇನ್ನೊಂದು ಹೆಸರು ಏನಕ್ಕೆ? ಮಾತಾಡ್ಬೇಕು ತೇಜಸ್ವಿನಿ. ಬೀಜ ಎಲ್ಲರೂ ಹೇಳಿ. ಇನ್ನೊಂದು ಹೆಸರು ಆಯ್ತಲ್ಲ? ಈಗ ಹೇಳಿದ್ನಲ್ಲ, ಅವ್ಯಕ್ತ ಪದಗಳು. ಅವ್ಯಕ್ತ ಈಗ ಎ ಇಂದ ಝಡ್ ವರೆಗಿನ ಇಂಗ್ಲಿಷಿನ ಪದಗಳಿಗೆ 3 ಹೆಸರಿದೆ. ಯಾವ ಮೂರು ಹೆಸರು ಯಾವ? ಮತ್ತು ಅವ್ಯಕ್ತ ಪದಗಳು. ಯಾವುದು ಬೇಕಾದ್ರೂ ಕರಿಬಹುದು. ಅರ್ಥ ಆಯ್ತಾ ಈಗ? ಈಗ ಅಪವರ್ತಿಸ್ಬೇಕು. ಈಗ ಯಾವುದನ್ನ ಅಪವರ್ತಿಸ್ಬೇಕು? ಜ್ವರ ಹೇಳು. ಮತ್ತು ಚರಾಕ್ಷರಗಳನ್ನ ಅಪವರ್ತಿಸುವುದು ಕಲಿಬೇಕೀಗ. ಅರ್ಥ ಆಯ್ತಾ? ನೋಡಿ, ಇದು ಬರ್ಕೊಂಡ್ರ? ಇದೆರಡನ್ನು ಇವೆಲ್ಲ ಬರ್ಕೊಂಡ್ರ? ನೋಡ್ತೀನಿ ಬೋರ್ಡ್ ಮೇಲೆ ಅಲ್ಲ, ಆಮೇಲೆ ಬರ್ಕೊಂಡ್ರೆ ಬೇಗ ಹೇಳಿಲ್ಲ. ಬರ್ಕೊಳ್ಳ ಬೋರ್ಡ್ ಮೇಲೆ ಬರೆಸ್ಕೊಂಡೆ ಬರ್ಕೊಳ್ಬೇಕು. ಸರಿ. ಈಗ ಚರಾಕ್ಷರಗಳನ್ನ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಅಪವರ್ತಿಸುವುದನ್ನು ಕಲಿಬೇಕು. ಆಯ್ತಾ? ಸುಲಭ ಇರತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಉದಾಹರಣೆಗೆ 10 ಅನ್ನೋ ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ತಗೊಂಡಿದ್ದೀನಿ ನಾನು. ಒಂದನ್ನು ಬಿಟ್ಟು ಯಾವ್ಯಾವ ಸಂಖ್ಯೆಯಿಂದ 10 ಭಾಗಿಸ್ಬೋದು? 2. 4ರಿಂದ ಭಾಗ ಆಗತ್ತಾ? 5.
2 ಇಂಟು 5 2 ಇಂಟು 5 ಇದು ಅಪವರ್ತಿಸೋದು ಅಂತ ಅರ್ಥ ಆಯ್ತಾ? ಈಗ 30 ತಗೊಳ್ತೀನಿ. ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು. ಅಪವರ್ತಿಸೋದು ಅಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋದು. ಹೇಳ್ರ, ಅಪವರ್ತಿಸುವಿಕೆ ಎಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಮತ್ತು ಚರಾಕ್ಷರಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು. ಅರ್ಥಾಯ್ತಾ? ಉದಾಹರಣೆ 10 ತಗೊಂಡು 5 ಇಂಟು 2 ಬರುತ್ತೆ ಅಲ್ಲ, 2 ಇಂಟು 5 10 ಆಯ್ತಾ? ಅದೇ ರೀತಿ 30 ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು. ಒಂದನ್ನ ಬಿಟ್ಟು ಯಾಕೆ ಹೇಳಿ ಒಂದನ್ನು ತಗೊಳ್ಬಾರ್ದು? ಒಂದು ಎಲ್ಲದನ್ನು ಭಾಗಿಸುತ್ತೆ, ಒಂದು ಎಲ್ಲಾ ಸಂಖ್ಯೆಗಳನ್ನು ಭಾಗಿಸುತ್ತೆ, ಅದಕ್ಕೆ ಒಂದು ಬೇಡ. ಈಗ 30 ಹಂಗೆ ಹೇಳ್ತಾ ಹೋಗ್ಬೇಕು. 30 2 3 5 2 ಮೂರ್ಲೆ 7 2 ಮೂರ್ಲೆ 6 5 ಅರ್ಥ ಈಗ ಅಪವರ್ತಿಸುವಿಕೆ. ನೆಕ್ಸ್ಟ್ ಅದೇ ರೀತಿ ನಲವತ್ತೈದು ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು. ಹಿಂಗ್ ಹೋಗ್ಬೇಕು, ಬೇಕಾದ್ರೆ ಅರ್ಥಾಕ್ಷರ ಹಿಂಗ್ ಮಾಡ್ಬೋದು ನೋಡಿ. ಇಲ್ಲಿ 30 ಹೇಳಿ ತೋರಿಸ್ಕೊಡ್ತೀವಿ ನೋಡಿ. 2 ರಿಂದ 2 15 ಕರೆಕ್ಟಾ? 3 ರಿಂದ 3 5 ಇದು 3 ಅಲ್ಲ 3 ರಿಂದ ಭಾಗಿಸ್ಬೋದಲ್ಲ. 3 1 3 1 ಉಳಿತು 15 3 5. ನೆಕ್ಸ್ಟ್ ಪುನಃ 3 ರಿಂದ 3 5 ಪುನಃ 5 ರಿಂದ ನೋಡಿ ಹಿಂಗ್ ಬರೀಬಹುದು. 3 ಇಂಟು 3 ಇಂಟು 5 3 ಇಂಟು 3 ಇಂಟು ಅಭ್ಯಾಸ ಲೆಕ್ಕ ನೀವೇ ಮಾಡ್ಬೇಕು. 3 ಮೂರ್ಲೆ 9 5 ನೋಡಿ. ಅರ್ಥ ಆಯ್ತಾ? ಈಗ ಈ ರೀತಿ ನೀವು ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇನ್ನೂ ಬೇಕಾದ್ರೆ ದೊಡ್ಡ ಸಂಖ್ಯೆ ಮಾಡೋಣ. ಇದು 1 ಲೆಕ್ಕ 2 ಬರ್ಕೊಂಡಿದ್ರೆ ಇದನ್ನ ಬರ್ಕೊಳ್ಬೇಕು. ಇದನ್ನ ಪಕ್ಕದಲ್ಲಿ ಇದು ಬರ್ಕೊಳ್ಬೇಕು. ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಆಯ್ತಾ? ಇನ್ನೊಂದು ಸ್ವಲ್ಪ ದೊಡ್ಡ ಸಂಖ್ಯೆಗೆ ಹೋಗೋಣ. ಸಣ್ಣ ಸಣ್ಣ ಸಂಖ್ಯೆ ಗೊತ್ತಾಯ್ತಲ್ಲ ಈಗ? ದೊಡ್ಡ ಸಂಖ್ಯೆ ಅಂತ ಇಲ್ಲ. ಈಗ ಚರಾಕ್ಷರಗಳನ್ನು ಅಪವರ್ತಿಸೋಣ. x ಸ್ಕ್ವೇರ್ ಅಂತ ಇದೆ. ಏನಂತ ಇದೆ? ಇದನ್ನ x ಇಂಟು x ಬರೀಬಹುದಾ? x ಇಂಟು x ಬರೀಬಹುದು. ಅದೇ ರೀತಿ 6x ಸ್ಕ್ವೇರ್ y ಇದನ್ನ ಏನಂತ ಬರೀಬಹುದು? 6 ಫಸ್ಟ್ ಬರೀಬೇಕು. 6 ಏನಂತ ಬರೀತೀರಿ? 2 ಇಂಟು 3 ಅಪವರ್ತನ ಬರೀಬೇಕು. 2 ಇಂಟು 2 ಮೂರ್ಲೆ ಎಷ್ಟು? x ಸ್ಕ್ವೇರ್ ಏನಂತ ಬರೀತೀರಿ? x ಇಂಟು x. y ಏನಂತ ಬರೀತೀರಿ? y. ಇದು 6x ಸ್ಕ್ವೇರ್ y ಅಂದ್ರೆ ಇಲ್ಲಿ ಮಧ್ಯ ಯಾವ ಚಿಹ್ನೆ ಇದೆ ಅಂತ ಅರ್ಥ? ಪ್ಲಸ್ ಇರುತ್ತೆ. ಅಲ್ಲಿ ಯಾವ ಬಂತು? ಇಂಟು ಇರುತ್ತೆ. ಏನಿರುತ್ತೆ? ಇಂಟು ಇರುತ್ತೆ. ಇದು ಚರಾಕ್ಷರಗಳ ಅಪವರ್ತಿಸುವಿಕೆ. ಏನಿದು?
ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮಾಡಿಸ್ತೀನಿ ನೋಡಿ. 10x² ಮೈನಸ್ 18x² ಪ್ಲಸ್ 14x². x³ ಅಂತಾನೆ ಇರಬೇಕು, ಇಲ್ಲ ಬೇಕಾದ್ರೆ ಚೇಂಜ್ ಮಾಡೋಣ, y³ ಇರಲಿ. ನೋಡಿ ಈಗ ಉದ್ದಕ್ಕೆ ಬರೀತಾ ಒಂದು ಸುಮಾರು ದೂರ ಆಗುತ್ತೆ, ಒಂದ್ರ ಕೆಳಗಡೆ ಒಂದು ಬರೆಯೋಣ. ಫಸ್ಟ್ 10x² ಬರೆಯೋಣ. 10 ಏನಂತ ಬರೀಬೋದು? 2 × 5. ಹಾ ಗುಡ್. 2 ಇಂಟು x² ಏನಂತ ಬರೀಬೋದು? x ಇಂಟು ಅರ್ಥ ಆಯ್ತಾ? ಹಾ 18x² ಏನಂತ ಬರೀಬೋದು? ಫಸ್ಟ್ ಸಣ್ಣದಿಂದ ಹೋಗ್ಬೇಕು. 2 ಇಂಟು 3 ಇಂಟು 2 ಇಂಟು ಸರ್ 9 2 ಇಂಟು 9 ಸರ್ 3 ಇಂಟು 2 2 2 ಇಂಟು 2 4 15. ಒಂದು ನಿಮಿಷ. 2 ರಿಂದ 2 ಹೋಗ್ಲಿ, 3 ರಿಂದ 3 ಹೋಗ್ಲಿ. ಹೀಗೆ ನೋಡಿ, 2 ಮೂರ್ಲೆ 6 ಮೂರ್ಲೆ 15. ಅರ್ಥ ಆಯ್ತಾ? ಅರ್ಥ ಆಯ್ತಂದ್ರೆ ಈಗ 18 ಈ ರೀತಿ ಬರೀಬೋದು. x² ಅನ್ನ x ಇಂಟು ನೆಕ್ಸ್ಟ್ 14y³ 14 ಏನಂತ ಬರೀಬೋದು? 2 ಇಂಟು 7 2 ಇಂಟು y³ y ಇಂಟು y ಬರ್ಕೊಳ್ರಿ. ಈ ರೀತಿ ಬರೀಬಹುದು. ಈಗ ಅಭ್ಯಾಸ ತನಕ ನಿಮಗೆ ಕೊಡ್ತೀನಿ, ನೀವೇ ಮಾಡಬೇಕು. ಈಗ 5 ಲೆಕ್ಕ ಬರ್ಕೊಂಡ್ರ? ಬರ್ಕೊಂಡ್ರೆ 5 6 6ನೇದು ಇದು 1 2 3 ಅಳಿಸ್ಬೋದಾ? ಏಳನೇ ಲೆಕ್ಕ 12a² b ಪ್ಲಸ್ 15 ab². ಈಗ 12 ಅಂತ ಬರೀಬೋದಾ? ಅದ್ರ ಮತ್ತೆ ಮತ್ತೊಂದು ಬರುತ್ತೆ, ಹಿಂಗ್ ನೋಡ್ಬೇಕು ನೀವು. 12 2 ರಿಂದ 2 ಆಗ್ಲಿ, 3 ರಿಂದ 3 2 4 ಬರುತ್ತೆ. 3 2 6 6 12 ಅಂದ್ರೆ 12 ಏನಂತ ಬರೀಬೋದು? 2 ಇಂಟು 2 ಇಂಟು 3 2 ರಿಂದ 4 4 ಮೂರ್ಲೆ 12. a² ಅನ್ನ b ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ 15 ಏನಂತ ಬರೀಬೋದು? 3 5 a ಇಂಟು b² ನ b ಇಂಟು b ಇದನ್ನು ಬರ್ಕೊಳ್ಳಿ. ನೋಡಿ ಈ ರೀತಿ ಅಪವರ್ತಿಸುವಿಕೆಯನ್ನ ಕಲಿಬೇಕು. ಅರ್ಥ ಸುಲಭ ಇದಾವಲ್ಲ? ಈಗ ಅರ್ಥ ಆಗಿದ್ದ ಕೇಳ್ಬೋದು. ದೊಡ್ಡ ಸಂಖ್ಯೆ ಇಲ್ಲ, ನನ್ನ ಸಂಖ್ಯೆ ಅಭ್ಯಾಸದಲ್ಲಿದೆ.
ಆಯ್ತಾ? ಇನ್ನೊಂದೇನು ಬರೀರಿ, ಅಪವರ್ತಿಸುವಿಕೆ ಎಂದರೆ ಏನಂತ ಬರ್ಕಟ್ಟು ಪ್ರಶ್ನೆ. ಅಪವರ್ತಿಸುವಿಕೆ ಎಂದರೆ ಏನು? ಅಪವರ್ತಿಸುವಿಕೆ ಎಂದರೇನು ಪ್ರಶ್ನೆ ಬರ್ಕಟ್ಟು. ಸ್ವಾಭಾವಿಕ ಸಂಖ್ಯೆಗಳನ್ನು ಬೋರ್ಡ್ ಮೇಲೆ ಬಂದಲ್ಲ ಬರೀರ. ಸ್ವಾಭಾವಿಕ ಸಂಖ್ಯೆಗಳನ್ನು ಮತ್ತು ಚರಾಕ್ಷರಗಳನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ಬರೆಯುವುದು ಅದನ್ನು ಅಪವರ್ತಿಸುವಿಕೆ ಅಂತ ಕರಿತೀವಿ. ಉದಾಹರಣೆಗೆ 7 ಲೆಕ್ಕ ಲೆಕ್ಕ ಮಾಡಿಸಿದ್ನಲ್ಲ, ಅವೇ ಫಸ್ಟ್ ಲೆಕ್ಕ ಮಾಡಿ ಅದನ್ನು ಬರ್ಸಿದ್ದೀನಿ ಅಷ್ಟೇ. ಅರ್ಥ ಆಗ್ತದೆ ಆಗ್ತಾನೆ. ನೆಕ್ಸ್ಟ್ ಮಾತಾಡಬಾರ್ದು. ಎಷ್ಟು 9ನೇ ಲೆಕ್ಕ ಅಲ್ಲ? 9 8ನೇದು x² + xy + n2x + n2y. ಮಾತಾಡಿ. ಇದನ್ನ ಹೆಂಗೆ ಅಪವರ್ತಿಸೋದು ಅಂತ ಹೇಳ್ತೀನಿ, ಯಾಕಂದ್ರೆ ಸಂಖ್ಯೆ ಇಲ್ಲ, 4 ಕೊಟ್ಟಿದ್ದಾರಲ್ವಾ. ನೋಡಿ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಈ ಕಡೆ ನೋಡ, 1 2 3 4 ಪದ ಇದಾವಲ್ವಾ? ಎಷ್ಟಿದಾವೆ? ಎಷ್ಟಿದಾವೆ? xy ಇದು ಒಂದು ಗುಂಪು ಮಾಡ್ಕೊಳ್ಳಿ. x² + n2x xx ಇದ್ದವು. ಇನ್ನೊಂದು xy + n2y yy ಇದು ಒಂದು ಗುಂಪು ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಹೇಳಿದ್ದ? ಇಲ್ಲಿ ಅದ್ರ ಬದಲಾಗಿದಾವೆ, ಅವನ್ನ ಒಂದ್ ಕಡೆ ಬರ್ಕೊಂಡಿದ್ದೀವಿ. ಇಲ್ಲಿ ಕಾಮನ್ ತೆಗಿಬೇಕು, ಸಮವಾದದನ್ನ. x ಇದೆ ಅದರಿಂದ x ತೆಗಿಬಹುದು. ಇಲ್ಲಿ 2x ಇತ್ತು, ಒಂದು ಹೊರಗಡೆ ತೆಗೆದು ಇನ್ನೆಷ್ಟು ಉಳಿತು? 1x ಇತ್ತು, ಇಲ್ಲಿ ಹೊರಗಡೆ ತೆಗೆದಿದ್ವಿ, ಇಲ್ಲಿ ಎಷ್ಟು ಉಳಿತು? 8. ಇಲ್ಲಿ ಯಾವ ತೆಗಿಬಹುದು ನೋಡಿ, xy n2y ಇದೆ, y ತೆಗಿಬಹುದು. ನೋಡಿ ಇಲ್ಲಿ x ಉಳಿತು, y ತೆಗೆದಿವಿ, ಇಲ್ಲಿ 8 ಉಳಿತು. ಆಯ್ತಾ? ಇದರಿಂದ ಸಮ ಬಂತ? ಅದನ್ನ ಒಂದ್ಸರಿ ಬರ್ಕೊಳ್ಳೋಣ. x + y ಈ ಹೊರಗಡೆ ಇದೆಯಲ್ಲ, x + 8 ನೋಡಿ, ಇದನ್ನ ಒಂದ್ಸರಿ ಬರ್ಕೊಂಡಿದ್ದೀವಿ, ಹೊರಗಡೆ ಇದೆಯಲ್ಲ ಒಂದ್ಸರಿ ಬರ್ಕೊಂಡಿದ್ದೀವಿ. ಇದು ಈ ರೀತಿ ಅಪವರ್ತಿಸುವಿಕೆ. ಇದರಲ್ಲಿ ಇನ್ನೊಂದು ಲೆಕ್ಕ ಮಾಡಿಸ್ತೀನಿ. ನೀವೇ ಹೇಳ್ಬೇಕೀಗ, ಬರ್ಕೊಳ್ಬೇಡಿ, ಆಮೇಲೆ ಬರ್ಕೊಳ್ಬೋದ? ಎಷ್ಟನೇದು? 10ನೇ ಲೆಕ್ಕ ಅಲ್ಲ, 9. 15xy - 6x + 5y - 2. ಈಗ ಯಾವ್ದಾದ್ರು ಒಟ್ಟು ಬರ್ಕೊಳ್ಬೇಕು ಹೇಳಿ. ಯಾವ್ದಾದ್ರು ಬರ್ಕೊಳ್ಬೇಕು ಒಟ್ಟಿಗೆ? 2
ಇದು ಒಟ್ಟಿಗೆ ಬರ್ಕೊಳ್ಬೋದು ನೋಡಿ. 15 xy ಪ್ಲಸ್ 5y ಮೈನಸ್ 6x ಮೈನಸ್ 2 ಒಂದ್ ಕಡೆ ಬರ್ಬೋದು. ಇದು ಒಟ್ಟಲ್ಲಿ ಲೈನ್ ಇಲ್ಲೂ y ಇದೆ, ಇಲ್ಲೂ y ಇದೆ. ಇಲ್ಲಿ ಯಾವ್ದಾದ್ರು ಹೊರಗಡೆ ಕಾಮನ್ ತೆಗಿಬೋದು. y ಒಂದೇ ಅಲ್ಲ 5 ತೆಗಿಬೋದು ನೋಡಿ. 5 3 15 ಕರೆಕ್ಟಾ? y ಹೊರಗಡೆ 5y ತೆಗಿಬೋದು. 5 ಇದೆ, 5ರಿಂದ 15 ಭಾಗ ಆಗತ್ತಲ್ಲ. 5 3 15 y ಹೊರಗಡೆ ತಂದಿದ್ದೀವಿ, x ಉಳಿತೀವಿ ಪ್ಲಸ್ 5y ತಂದಿದ್ದೀವಿ. ಹಾಗಾದ್ರೆ ಏನಿಲ್ಲ ಅಂದ್ರೆ ಎಷ್ಟು ಬರೀಬೇಕು? 1 ಬರೀಬೇಕು. ಇಲ್ಲಿ ನೋಡಿ ಮೈನಸ್ 6 2 ಇದೆ, x ತೆಗಿಯಕ್ಕೆ ಬರಲ್ಲ ಯಾಕಂದ್ರೆ x ಇಲ್ಲ ಎರಡು ಕಡೆ. 2 ತೆಗಿಬಹುದು ಮೈನಸ್ 2 ಯಾಕಂದ್ರೆ 2 6 ಬಾಕ್ಸ್ ಆಗ್ತಾನೆ. ಎಷ್ಟು ಸರಿ ಬಾಕ್ಸ್ ಹತ್ರ 3x ಮೈನಸ್ ಇಂಟು ಮೈನಸ್ 2 ಹೊರಗಡೆ ತೆಗೆದ್ಮೇಲೆ ಏನಿಲ್ಲ ಅಂದ್ರೆ ಎಷ್ಟು ಬರೀಬೇಕು? ನೋಡಿ ಇದು ಸೇಮ್ ಅಂತ ಅದನ್ನ ಒಂದ್ಸರಿ ಬರ್ಕೊಳ್ಳೋದು. ಈ ಹೊರಗಡೆ ತೆಗ್ತೀವಲ್ಲ 5y ಮೈನಸ್ 2 1 ಈ ರೀತಿ ಬರೀಬೇಕು. ಈಗ 8 ಮತ್ತು 9 ಬರ್ಕೊಳ್ರಿ. 8 ಮತ್ತು 9 ಬರ್ಕೊಳ್ಳಿ. ಅವಾಗ 8 ಮತ್ತು 9 ಎರಡಕ್ಕೆ ಬರ್ಕೊಳ್ಳಿ. ಅವಾಗ ಬರ್ಕೊಳ್ರ. ಇವ್ರಿಗೆ ಬರೆಯೋದು ಆ ಕಡೆಯಿಂದ ಹಿಂದಕ್ಕೆ ಹೋಗಿ ಏನೇ ಬರ್ಕೊಳೆ. ಆಯ್ತಾ ಬರ್ಕೊಂಡ? 8 ಮತ್ತು 9 ಒಟ್ಟು ಎಷ್ಟು ಉದಾಹರಣೆ ಲೆಕ್ಕ ಮಾಡಿಸಿದೆ ಈಗ? ಎಷ್ಟು ಲೆಕ್ಕ ಮಾಡಿಸಿದೆ? ಸಾಕಾ? ಇನ್ನೂ ಬೇಕಾ? ಜಾಸ್ತಿ ಆಯ್ತು. 1 ಅಥವಾ 2 ಲೆಕ್ಕ ಮಾಡಿಸ್ಬೋದು. ಈಗ ನೆಕ್ಸ್ಟ್ ಬರ್ಕೊಂಡ್ರೆ ನಿತ್ಯ ಸಮೀಕರಣಗಳನ್ನು ಬರ್ಕೊಳ್ಳಿ. ನಿತ್ಯ ಸಮೀಕರಣ ಸೂತ್ರ ಸೂತ್ರಕ್ಕೆ ಇನ್ನೊಂದು ಹೆಸರು ಓದಿ. ಸೂತ್ರಕ್ಕೆ ಇನ್ನೊಂದು ಹೆಸರೇನ ನೋಡ್ರು ಅವಳೊಬ್ಬಳೇ ಇರೋದು ಶಾಲೆಯಲ್ಲಿ. ಸೂತ್ರಕ್ಕೆ ಇನ್ನೊಂದು ಹೆಸರೇನ್ರು? ಸೂತ್ರ ಅನ್ನೋದ್ರ ಬದಲಿಗೆ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ್ಯಾವ ಸೂತ್ರ ಬರ್ತಾವ ಹೇಳಿ? a plus b whole square. a plus b whole square ಹೇಳಿ. a plus b whole square ಹೇಳಿ. ಈ ಸೂತ್ರ ಹೇಳ್ತೀರಾ? 5ನೇ ಕ್ಲಾಸ್ 6ನೇ ಕ್ಲಾಸ್ ಎಲ್ಲ ಬಂದಿದೆ.
ಗುಡ್ ನೋಡು ಅವಳು ಹೇಳಿದ್ರು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ಒಂದೇ ಸೂತ್ರ ಓದಿ a ಪ್ಲಸ್ b ಹೋಲ್ ಸ್ಕ್ವೇರ್ ಎರಡು ab ಪ್ರತಿಯೊಬ್ಬರ ಹತ್ರ ಓದಿಸ್ತೀನಿ a ಮೈನಸ್ b ಹೋಲ್ ಸ್ಕ್ವೇರ್ a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ ಹೇಳಿ ಅಲ್ಲಿ ನೋಡಬಾರ್ದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಇದನ್ನು ವಿಸ್ತರಿಸಿದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಬರುತ್ತೆ ಗೊತ್ತಾಯ್ತಾ ಅವೆರಡು ಬರ್ಕೊಳ್ರಿ ಬರೀ ಕೈ ನೋವು ಅಂತೀಯಾ ಹಾ ಮೊದಲನೇ ಸೂತ್ರ ಓದ ಮೊದಲನೇದ ಹಾ ನೀನು ಓದು a plus b whole square equals a square plus b square plus 2ab. ನೋಡು ಎರಡನೇದು ಓದು ಮಾತಾಡ್ತಾ ಕೂತಿದ್ಯಲ್ಲ ಏನೋ ಸರಿ ಓದ a minus b whole square equals a square plus b square minus 2ab. ಮೈನಸ್ 2ab ಹಾ ಹುಡುಗರಲ್ಲಿ ಯಾರು ಓದ್ತೀರಾ ಹೌದಾ ಹಾ ಕುದರ್ಸಿ ಹುಡುಗರು ಯಾರು ಓದ್ತೀರಿ ನೋಡು ಒಬ್ರು ಓದ್ತಾ ಇಲ್ಲ ಬೋರ್ಡ್ ಮೇಲೆ ಬರ್ತಿದ್ದು ಹೋದ್ರು ಅಲ್ಲಿಂದ ಈಗ ಮೂರನೇ ಸೂತ್ರ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೇಳಿ a square minus b square ಈಕ್ವಲ್ಸ್ equals a plus b into a minus c. a plus b into a minus b a minus ಹೇಳಿ a plus b into a minus b. ಇಲ್ಲಿಂದ ಓದಿ a square b square plus a plus b minus b. ಹೌದಾ a square minus b square equals a plus b ಇಂಟು ಬ್ರಾಕೆಟ್ ಅಲ್ಲಿ ಇಂಟು ಅಂತ ಓದ್ಬೇಕಾ Yes, sir. into a minus b. ಇರೋದ ಎಲ್ಲ ಪ್ಲಸ್ ಬಿ ಏ ಲಾಸ್ಟ್ ತಿನ್ನೋದ ಕೂಡ ಯಾರು ಹತ್ತಿರ ಹುಡುಗರ ಇಲ್ಲ ಏನೋದ a square minus b square equal a plus b into a minus b. ನೋಡಿ ಎಷ್ಟು ಜನ ಓದ್ತಾ ನೋಡಿ ತಪ್ಪಿದ್ದೇನೆ ಮತ್ತೆ ಯಾರು ಹುಡುಗರು ಓದ್ತೀರಿ ಬಾಯ್ಸ್ ಹೇಳ a square minus b square equals equals a plus b into a plus b. a minus b. ಹೌದಾ ಈಗ ಬುಕ್ಸ್ ತೆಗಿರಿ ಅಭ್ಯಾಸ 12.1 ತೆಗಿರಿ 12.1 Yes, sir.